ಹಾಯ್ ಡೈನಮಿಕ್ ಮೆಂಬರ್ಸ್, ಇವತ್ತು ನಾವು ಎಸ್ ಬಿ ಐ ಅನ್ನೋ ಸ್ಟಾಕ್ ಅದರದ್ದು ಪ್ರೈಸ್ ಮೂಮೆಂಟ್ ಆಗಿರೋದ್ರಲ್ಲಿ ಹಿಂದಿನ ಒಂದು 5 ದಿವಸದಿಂದ ಆಗಿರೋಂಥ ಟ್ರೇಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದು ಡೈನಮಿಕ್ ಲೈವಲ್ಲಿ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಮೆಥಡ್ ಬಗ್ಗೆ ಆಗಿರೋಂಥ ಟ್ರೇಡ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಈ ನಡುವೆ ಈ ಥರ ರೆಗ್ಯುಲರ್ ಆಗಿ ವೀಡಿಯೋಸ್ ಮಾಡ್ತಿರೋದು ಈ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಮೆಥಡ್ ಬಗ್ಗೆ ಮಾಡ್ತಿರೋಂಥ ವೀಡಿಯೋಸ್. ಒಂದೊಂದು ವೀಕ್ ಒಂದೊಂದು ಸ್ಟಾಕ್ ಬಗ್ಗೆ, ಆ ಎಂಟೈರ್ ವೀಕಲ್ಲಿ ಆಗಿರೋಂಥ ಟ್ರೇಡಿಂಗ್ ಬಗ್ಗೆ ನಾವು ರೆಗ್ಯುಲರಾಗಿ ಡಿಸ್ಕಸ್ ಮಾಡ್ತಿದ್ದೀವಿ. ಅದರಲ್ಲಿ ಡೈನಮಿಕ್ ಮೆಂಬರ್ಸ್ ಆಗಿ ನಿಮ್ಮೆಲ್ರಿಗೂ ತುಂಬಾ ಉಪಯೋಗ ಆಗ್ತಿದೆ ಅನಿಸುತ್ತೆ. ಯಾಕಂದರೆ ಯಾವ ಥರ ಒಂದು ಟ್ರೇಡ್ ಮಾಡ್ತೀವಿ ಅಂದರೆ ಏನು ನೋಡಿ ಯಾವ ಥರ ಟ್ರೇಡ್ ಮಾಡ್ತೀವಿ, ಫ್ಯೂಚರ್ಸಲ್ಲಿ ಮಾಡಿದ್ರೆ ಯಾವ ಥರ ಮಾಡ್ತೀವಿ, ಆಪ್ಷನ್ಸಲ್ಲಿ ಮಾಡೋವಾಗ ಏನು ಪಾಯಿಂಟ್ನ ಜ್ಞಾಪಕ ಇಟ್ಕೊಂಡು ಟ್ರೇಡ್ ಕಂಟಿನ್ಯೂ ಮಾಡ್ತೀವಿ. ಒಂದು ಎಂಟೈರ್ ವೀಕ್ ಆ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಮೆಥಡ್ ಪ್ರಕಾರ ಅಥವಾ ಡೈನಮಿಕ್ ಲೈವ್ ಪ್ರಕಾರ ಸುಮ್ಮನೆ ಕಂಟಿನ್ಯೂಸ್ ಆಗಿ ಟ್ರೇಡ್ ಮಾಡ್ಕೊಂಡು ಹೋದರೆ ಯಾವ ಥರ ನಮಗೆ ಬೆನಿಫಿಟ್ ಸಿಗ್ತಿದೆ ಅನ್ನೋದೆಲ್ಲ ಡೀಟೇಲ್ಸ್ ನೀವು ನೋಡ್ತಿದ್ದೀರಾ. ನಿಮ್ಮ ಜೊತೇಲಿ ನಾನ್ ಡೈನಮಿಕ್ ಮೆಂಬರ್ಸ್, ಯಾರು ಇನ್ನೂ ಡೈನಮಿಕ್ ಮೆಂಬರ್ಸ್ ಆಗಿಲ್ಲ ಅವರೆಲ್ಲ ಕೂಡ ಈ ವಿಡಿಯೋಸ್ ನೋಡೋವಾಗ ಅವ್ರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಅಂದರೆ ಈ ಡೈನಮಿಕ್ ಲೈವ್ ಯಾವ ಥರ ವರ್ಕ್ ಆಗುತ್ತೆ, ಇದನ್ನಿಟ್ಟು ಯಾವ ಥರ ಟ್ರೇಡ್ ಮಾಡ್ಬೋದು, ಯಾವುದೇ ಥರದ್ದು ಮಾರ್ಕೆಟ್ ಕಂಡೀಷನಲ್ಲೂ ಹೇಗೆ ನಮ್ಮನ್ನು ಗೈಡ್ ಮಾಡುತ್ತೆ ಅನ್ನೋದು ಡೀಟೇಲ್ಸ್ ಈ ವಿಡಿಯೋಸ್ ಮುಖಾಂತರ ನಿಮ್ಮೆಲ್ರಿಗೂ ಗೊತ್ತಾಗ್ತಿದೆ ಅನಿಸುತ್ತೆ. ಸೊ ಬನ್ನಿ ಇವತ್ತು ಎಸ್ ಬಿ ಐಯಲ್ಲಿ ಆಗಿರೋಂಥ ಪ್ರೈಸ್ ಮೂಮೆಂಟ್, ಅದರಲ್ಲಿ ಬಂದಿರೋಂಥ ಆಪರ್ಚುನಿಟೀಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಯಾವುದೇ ಒಂದು ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕೆ ಮುಂಚೆ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ನಾವು ಫಸ್ಟ್ ಅದರಲ್ಲಿ ಏನು ನಡೀತಿದೆ, ಡೈನಮಿಕ್ ಲೈವಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಕೊಡ್ತಿದೆ ಅನ್ನೋ ಡೀಟೇಲ್ಸ್ನೆಲ್ಲ ನೋಡಿಕೊಂಡು ಬೇಸ್ಡ್ ಆನ್ ದಟ್ ನಾವು ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಸೊ ಅದೇ ಈ ಎಸ್ ಬಿ ಐ ಅನ್ನೋ ಒಂದು ಸ್ಟಾಕಲ್ಲಿ ನೋಡಿದ್ರೆ ಪ್ರೀವಿಯಸ್ ಮಂತ್ ಮಾರ್ಚ್ ಮಂತಲ್ಲಿ ಆಲ್ಮೋಸ್ಟ್ 793 ಚೇಂಜ್ ಹೈ ಮಾಡಿದೆ. ಹೈ ಮಾಡ್ತಿರೋವಾಗ ಅದರಲ್ಲೊಂದು ಡೈನಮಿಕ್ ಮೇಜರ್ ಸಿಗ್ನಲ್ ಬಂದಿದೆ. ಓಕೆ, ಸೊ ಆ ಮೇಜರ್ ಸಿಗ್ನಲ್ ಬಂದಾಗ ಅರ್ಥ ಏನಪ್ಪ ಅಂದರೆ ಪ್ರೈಸ್ ಇಲ್ಲಿಂದ ರಿವರ್ಸ್ ಆದರೆ ಒಂದು ಮೇಜರ್ ಪ್ರೈಸ್ ಮೂವ್ಮೆಂಟ್ ಡೌನ್ವರ್ಡ್ ಬರ್ಬೋದು ಅನ್ನೋದು ಒಂದು ಇನ್ಫಾರ್ಮೇಷನ್. ಬಟ್ ಅದಕ್ಕೆ ತಕ್ಕಂಗೆ ಅದಕ್ಕೆ ಬೇಕಾಗಿರೋಂಥ ಕನ್ಫರ್ಮೇಷನ್ಸ್ ಇನ್ನೂ ಬರಬೇಕು. ಓಕೆ, ಸೊ ಈ ಮಧ್ಯೆ ಪ್ರೈಸ್ ಅಲ್ಲಿಂದ ಸ್ವಲ್ಪ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಗಿ ಏಪ್ರಿಲ್ ಮಂತಲ್ಲಿ ಡೌನ್ ಬಂದು ಒಂದು ಕೆಳಗಡೆ ಒಂದು ಡೈನಮಿಕ್ ಸಿಸ್ಟಮ್ ಕಾಜನ್ ತನಕ ಬಂದು 19th ಏಪ್ರಿಲ್ ಅಲ್ಲಿಂದ ಪ್ರೈಸ್ ಮತ್ತೆ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಲೆ ಹೋಗ್ತಿರೋವಾಗ ಇವಾಗ ಒಂದು ಡೈನಮಿಕ್ ಸಿಸ್ಟಮ್ ಕಾಜನ್ ಇಲ್ಲಿಂದ ಮೇಲೆ ಹೋಗ್ತಿದೆ. ಅದಕ್ಕೆ ಮುಂಚೆ ಈ ಡೈನಮಿಕ್ ಸಿಸ್ಟಮ್ ಕಾಜನ್ ಬರೋಕ್ಕೂ ಮುಂಚೆ ಏನಾಗಿದೆ ಅಂದರೆ ಪ್ರೈಸ್ ಅದಕ್ಕೆ ಮುಂಚೆನೇ 10th ಏಪ್ರಿಲ್ಲೇ ಪ್ರೈಸ್ ಒಂದು ಸತಿ ಮೇಲೆ ಹೋಗಿದೆ. ಮೇಲೆ ಹೋಗೋವಾಗ ನಮ್ಮ ಡೈನಮಿಕ್ ಸಿಸ್ಟಮ್ ಪ್ರಕಾರ ಡೈಲಿ ಲಾಂಗ್ ಟ್ರೆಂಡ್ ಅಂತ ಏನು ಹೇಳ್ತೀವಿ ಅದು ಬೈ ಕೊಟ್ಟಿದೆ 10ನೇ ತಾರೀಕು. ಬಟ್ ನಾವು ಡೈನಮಿಕ್ ಲೈವಲ್ಲಿ 11ನೇ ತಾರೀಕು ಮಾರ್ಕೆಟ್ ಕ್ಲೋಸ್ ಇತ್ತು. 12ನೇ ತಾರೀಕು ಬಂದು ನೋಡಿದಾಗ ಡೈನಮಿಕ್ ಲೈವಲ್ಲಿ ಕೆಳಗಡೆ ಡೈಲಿ ಲಾಂಗ್ ಟ್ರೆಂಡಲ್ಲಿ ಬೈ ಲಾಂಗ್ ವೆಯ್ಟ್ ಆ್ಯಂಡ್ ಆ್ಯಕ್ಟ್ ಅನ್ನೋ ಇನ್ಫಾರ್ಮೇಷನ್ ಆಲ್ರೆಡಿ ಕೊಟ್ಟಿದೆ. ಅಂದರೆ ಇದು ಕ್ಲಿಯರ್ ಅಪ್ ಮೂಮೆಂಟ್ ಇಲ್ಲ. ಅದಾದಮೇಲೆ ಪ್ರೈಸ್ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಗಿರೋದು. ಡೌನ್ ಬಂದು ಕೆಳಗಡೆ ಒಂದು ಡೈನಮಿಕ್ ಸಿಸ್ಟಮ್ ಕಾಜನ್ ತನಕ ಬಂದು ಅಲ್ಲಿಂದ ರಿವರ್ಸ್ ಆಗ್ತಿದೆ. ಓಕೆ, ಬಟ್ ಮೇಲ್ಗಡೆ ಅಲ್ಲಿ ಬೈ ಸಿಗ್ನಲ್ ವೆಯ್ಟ್ ಆ್ಯಂಡ್ ಬೈ ಅಂದಾಗ ಒಂದು ಅರ್ಥ ಏನಿಲ್ಲಿ ಅಂತ ನೋಡಿದ್ರೆ ಬೈ ಮಾಡೋದಕ್ಕೆ ಆ ಜಾಗ ಕ್ಲಿಯರ್ ಇಲ್ಲ. ಪ್ರೈಸ್ ಅಲ್ಲಿಂದ ಆ್ಯಕ್ಚುಲಿ ಡೌನ್ ಬರ್ಬೋದು ಅಂತ ನಮಗೆ 12ನೇ ತಾರೀಕೆ ಗೊತ್ತಾಗೋಯ್ತು. ಅಲ್ಲಿಂದ ಅಂದ್ಕೊಂಡಂಗೆ ಪ್ರೈಸ್ ಡೌನ್ ಬಂದಿದೆ. ಬಟ್ ಅಟ್ ದ ಸೇಮ್ ಟೈಮ್ ಬೈ ಸಿಗ್ನಲ್ ವೆಯ್ಟ್ ಆ್ಯಂಡ್ ಬೈ ಅಂದರೆ ಅದರದ್ದು ಇನ್ನೊಂದು ಅರ್ಥ ಏನಪ್ಪ ಅಂದರೆ ಇಲ್ಲಿ ಬೈ ಮಾಡಬೇಡಿ, ಇನ್ನು ನಿಮ್ಗೆ ಒಳ್ಳೆ ರೇಟ್ ಸಿಗುತ್ತೆ ಬೈ ಮಾಡೋದಕ್ಕೆ, ವೆಯ್ಟ್ ಮಾಡಿ ಅನ್ನೋದು ಮೀನಿಂಗ್. ಸೊ ಅದು ಹೇಳ್ದಂಗೆ ಪ್ರೈಸ್ ಡೌನ್ ಬಂದು ಇಲ್ಲೊಂದು ಡೈನಮಿಕ್ ಸಿಸ್ಟಮ್ ಕಾಜನಿಂದ ಟರ್ನ್ ಆಗತ್ತಂದರೆ ಪ್ರಾಬ್ಲಿ ಇದೇ ಆ ಒಳ್ಳೆ ರೇಟ್ ಇರ್ಬೋದು. ಓಕೆ, ಸೊ ಜನರಲ್ ಆಗಿ ನಾವೇನು ಮಾಡ್ತೀವಿ, ಡೈನಮಿಕ್ ಸಿಸ್ಟಮ್ ಕಾಜನ್ ಸಿಗ್ನಲಿಂದ ಪ್ರೈಸ್ ರಿವರ್ಸ್ ಆಗ್ತಿರೋವಾಗ ನಮಗೊಂದು ಕನ್ಫರ್ಮೇಷನ್ ಬೇಕು. ID3 ಸ್ಪೀಡ್ ಸಿಗ್ನಲ್ ಬೈ ಬರಲಿ ಅಂತ ವೆಯ್ಟ್ ಮಾಡ್ತೀವಿ. ವೆಯ್ಟ್ ಮಾಡೋವಾಗ ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ 19th ಏಪ್ರಿಲ್ ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ID3 ಸ್ಪೀಡ್ ಸಿಗ್ನಲ್ ನಮಗೆ ಬೈ ಕನ್ಫರ್ಮ್ ಮಾಡಿಬಿಡ್ತು. ಅದು ಬೈ ಕನ್ಫರ್ಮ್ ಮಾಡಿದಾಗ ನಾವು ಬೈ ಮಾಡೋಣ ಈ ಸ್ಟಾಕ್ನ ಅಂತ ನೋಡಿದಾಗ ಈ ಎಸ್ ಬಿ ಐ ಪ್ರೈಸ್ ನಡೀತಿತ್ತು 745.10. ಸೊ ಈ ಪ್ರೈಸ್ ನಡೀತಿರುವಾಗ ಇದು ನಾನು ಹೇಳ್ತಿರೋದು ಮತ್ತೆ ಕ್ಯಾಶ್ ಸೆಗ್ಮೆಂಟ್ ಪ್ರೈಸ್. ಇದೇ ಟೈಮಲ್ಲಿ ನಾವು ಫ್ಯೂಚರ್ಸ್ ಅಥವಾ ಆಪ್ಷನ್ಸಲ್ಲಿ ಟ್ರೇಡ್ ಮಾಡ್ಬೋದು, ನಿಮ್ಮೆಲ್ರಿಗೂ ಗೊತ್ತಿದೆ. ಸೊ ಬೈ ಮಾಡಿದ್ಮೇಲೆ ಪ್ರೈಸ್ ಅಲ್ಲಿಂದ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಲೆ ಹೋಗ್ತಿರೋವಾಗ ಇನ್ನೇನು ಮಾರ್ಕೆಟ್ ಕ್ಲೋಸ್ ಆಗೋಕ್ಕೆ ಮುಂಚೆ ನಮಗೆ ID3ಅಲ್ಲಿ ಲಾಂಗ್ ಸಿಗ್ನಲ್ ಹತ್ರ ನಮಗೆ ಎಕ್ಸಿಟ್ಗೆ ಒಂದು ಸಿಗ್ನಲ್ ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ತಿದೆ.
ಪ್ರಿಪ್ರೇಷನ್. ಬಟ್ ಇದು ಸಿಗ್ನಲ್ ಕನ್ಫರ್ಮ್ ಆಗೋದು ನಮಗೆ 3:30ಗೆ. ಓಕೆ, ಸೊ ಇವಾಗ 3:30ಗೆ ಸಿಗ್ನಲ್ ಕನ್ಫರ್ಮ್ ಆಗಿ ನಾವು ನೆಕ್ಸ್ಟ್ ಆ್ಯಕ್ಷನ್ ತೊಗೋಬೇಕು ಅಂದರೆ ನೆಕ್ಸ್ಟ್ ಡೇನೇ ನಾವು ಅದನ್ನು ಎಕ್ಸಿಟ್ ಮಾಡೋಕ್ಕಾಗೋದು. ಬಟ್ ಈ ಜಾಗದಲ್ಲಿ 12th ಮಾರ್ಕೆಟ್ ಕ್ಲೋಸ್ ಆಗ್ತಿರೋವಾಗ ಬರೋವಾಗ ನಾವು ಬೇರೆ ಏನು ಇನ್ಫಾರ್ಮೇಷನ್ ನೋಡ್ತಿದ್ದೀವಿ ಅಂದರೆ ಇಂಟ್ರಾ ವೀಕ್ ಲಾಂಗ್ ಇನ್ನೂ ಸೆಲ್ಲಲ್ಲೇ ಇದೆ, ID3 ಲಾಂಗ್ ಇನ್ನೂ ಸೆಲ್ಲಲ್ಲೇ ಇದೆ. ಒಂದು ಕೆಲಸ ಮಾಡೋಣ, ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಳೋಣ ಅಂತ ಇನ್ನೇನು ಮಾರ್ಕೆಟ್ ಕ್ಲೋಸ್ ಆಗೋಕ್ಕೆ ಮುಂಚೆ ಟ್ರೇಡ್ನ ಎಕ್ಸಿಟ್ ಮಾಡ್ಕೊತೀವಿ. ಸೊ ಎಕ್ಸಿಟ್ ಮಾಡಿದಾಗ ಪ್ರೈಸ್ ಬಂದ್ಬಿಟ್ಟು 750.45 ಈ ರೇಟಿಗೆ ಲಾಂಗ್ ಟ್ರೇಡ್ನ ನಾವಿಲ್ಲಿ ಎಕ್ಸಿಟ್ ಮಾಡಾಯಿತು. ಎಕ್ಸಿಟ್ ಮಾಡಾದಮೇಲೆ ನೆಕ್ಸ್ಟ್ ಟ್ರೇಡಿಂಗ್ ಡೇ ಅಂದರೆ 22nd ಏಪ್ರಿಲ್, ಮಧ್ಯದಲ್ಲಿ ಸ್ಯಾಟರ್ಡೇ ಸಂಡೇ ಬರುತ್ತೆ, 20th 21st. 22nd ಏಪ್ರಿಲ್ ಮಾರ್ಕೆಟ್ ಓಪನ್ ಆಗ್ತಾನೆ ಆ ಪ್ರೀವಿಯಸ್ ಲಾಂಗ್ ಸಿಗ್ನಲ್ ಏನು ಬರ್ತಿತ್ತು ಅಲ್ಲಿ ಜಿಗ್ಜ್ಯಾಗ್ ಕನ್ಫರ್ಮೇಷನ್ ಬಂದ್ಬಿಡ್ತು. ಬರ್ತಾನೆ ನಾವೇನು ಮಾಡ್ತೀವಿ, ಇವಾಗ ಆ ಜಿಗ್ಜ್ಯಾಗ್ ಕನ್ಫರ್ಮೇಷನ್ಗೆ ಒಂದು ಶಾರ್ಟ್ ಪೊಸಿಷನ್ ತೊಗೊತೀವಿ. ಶಾರ್ಟ್ ಪೊಸಿಷನ್ ತೊಗೊಳ್ಳೋಣ ಅನ್ನೋವಾಗ ಬೆಳಗ್ಗೆ 9:30 ಅಷ್ಟೊತ್ತಿಗೆ ಪ್ರೈಸ್ ಬಂದ್ಬಿಟ್ಟು 753.75 ನಡೀತಿದೆ. ಈ ರೇಟಿಗೆ ನಾವು ಶಾರ್ಟ್ ಪೊಸಿಷನ್ ತೊಗೊತೀವಿ. ಓಕೆ, ಇಲ್ಲಿಂದ ಪ್ರೈಸ್ ಡೌನ್ ಬಂದಾಗ ಅದನ್ನು ನೆಕ್ಸ್ಟ್ ಸಿಗ್ನಲ್ ಕೆಳಗಡೆ ಬಂದಾಗ ಅಲ್ಲಿ ಎಕ್ಸಿಟ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಪ್ಲ್ಯಾನಲ್ಲಿ ಶಾರ್ಟ್ ಪೊಸಿಷನ್ ತೊಗೊಂಡಾಯಿತು. ತೊಗೊಂಡಾದಮೇಲೆ ಪ್ರೈಸ್ ಡೌನ್ ಬರುತ್ತಪ್ಪ ಅಂತ ನೋಡಿದ್ರೆ ಪ್ರೈಸ್ ಡೌನ್ ಬರಲಿಲ್ಲ. ಆ್ಯಕ್ಚುಲಿ ಪ್ರೈಸ್ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಪ್ರೈಸ್ ಮೇಲೆ ಹೋಗ್ತಾ ಹೋಗ್ತಾ ಮಧ್ಯಾಹ್ನ 1:55 ಅಷ್ಟೊತ್ತಿಗೆ ಇಂಟ್ರಾ ವೀಕ್ ಲಾಂಗ್ ಸಿಗ್ನಲ್ಲೇ ಬೈ ಕೊಟ್ಬಿಡುತ್ತೆ. ಇಂಟ್ರಾ ವೀಕ್ ಲಾಂಗ್ ಸಿಗ್ನಲ್ ಬೈ ಕೊಟ್ಟಾಗ ಫೈನಲಿ ನಮಗೆ ಇಲ್ಲಿ ಶಾರ್ಟ್ ಎಕ್ಸಿಟ್ ಮಾಡಿ ಲಾಂಗ್ ಪೊಸಿಷನ್ ತೊಗೋಬೇಕು. ಸೊ ಆ ಟೈಮ್ಗೆ ಪ್ರೈಸ್ ಬಂದ್ಬಿಟ್ಟು 761.20 ನಡೀತಿದೆ. ನಾವು ಶಾರ್ಟ್ ತೊಗೊಂಡಿರೋದು 753 ರೇಂಜಲ್ಲಿ. ಇವಾಗ 761.2 ಅಲ್ಲಿ ಶಾರ್ಟ್ ಎಕ್ಸಿಟ್ ಮಾಡಿ ಇಲ್ಲಿ ಲಾಂಗ್ ಪೊಸಿಷನ್ ತೊಗೊತೀವಿ. ಸೊ ಈ ಶಾರ್ಟ್ ಎಕ್ಸಿಟ್ ಮಾಡಿದ್ರಲ್ಲಿ ನಮ್ಗೆ ಅಲ್ಲೊಂದು ಮೈನಸ್ ಟ್ರೇಡ್ ಆಗಿದೆ, ಇದ್ರೂ ನಾವು ಟ್ರೇಡ್ ಕಂಟಿನ್ಯೂ ಮಾಡ್ತೀವಿ. ಲಾಂಗ್ ಪೊಸಿಷನ್ ತೊಗೊಂಡಾಯಿತು. ತೊಗೊಂಡ್ಮೇಲೆ ಇನ್ನೇನು 5 ನಿಮಿಷ ಬಿಟ್ಟು ಎಂಟ್ರಿ ತೊಗೊಂಡು ಒಂದು 5 ನಿಮಿಷ ಆಗ್ತಾನೆ 2 ಗಂಟೆ ಅಷ್ಟೊತ್ತಿಗೆ ID3ಅಲ್ಲಿ ಇಮಿಡಿಯೇಟಾಗಿ ಜಿಗ್ಜ್ಯಾಗ್ ಸಿಗ್ನಲ್ ಬಂದ್ಬಿಡುತ್ತೆ. ಓಕೆ, ಇವಾಗ ಈ ಜಿಗ್ಜ್ಯಾಗ್ ಸಿಗ್ನಲ್ಗೆ ಏನಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿದ್ದೀವಿ ಅಂದರೆ ಫಸ್ಟ್ ಆಫ್ ಆಲ್ ಜೊತೆಯಲ್ಲಿ ಒಂದು ಡೈನಮಿಕ್ ಸಿಸ್ಟಮ್ ಕಾಜನ್ ಸಿಗ್ನಲ್ಲು ಇದೆ, ಪ್ರೀವಿಯಸ್ ಆಗಿ ಬೈ ಸಿಗ್ನಲ್ ವೇಟ್ ಆ್ಯಂಡ್ ಬೈನೂ ಇದೆ, ಇನ್ನು ಅದು ಬೈ ಲಾಂಗ್ ಆ್ಯಕ್ಟ್ ನೋ ಅಂತ ಇನ್ನೂ ಹೇಳಿಲ್ಲ. ಹಾಗಾಗಿ ಮೇಲ್ಗಡೆ ಯಾವುದೇ ಪಾಯಿಂಟಲ್ಲಿ ಪ್ರೈಸ್ ಇಲ್ಲಿಂದ ರಿವರ್ಸ್ ಆಗುತ್ತೆ ಅಂತ ಬರೋಂಥ ಸಿಗ್ನಲ್ಗೆಲ್ಲ ನಾವು ಆ್ಯಕ್ಷನ್ ತೊಗೊತಿದ್ದೀವಿ. ಸೊ ಇಮಿಡಿಯೇಟಾಗಿ ಎಕ್ಸಿಟ್ ಮಾಡೋಣ ಅಂತ ಹೋದಾಗ ನಮಗೆ 762.95ಗೆ ಲಾಂಗ್ ಪೊಸಿಷನ್ 5 ನಿಮಿಷದಲ್ಲಿ ಎಕ್ಸಿಟ್ ಮಾಡಿ ಇಮಿಡಿಯೇಟಾಗಿ ಅಲ್ಲೇ ಶಾರ್ಟ್ ಪೊಸಿಷನ್ನು ತೊಗೊತೀವಿ ಆನ್ 22nd. ಸೊ ಎಂಟ್ರಿ ತೊಗೊಂಡಾದ್ಮೇಲೆ ಪ್ರೈಸ್ ಸ್ವಲ್ಪ ಅಲ್ಲಲ್ಲೇ ಮೂವ್ಮೆಂಟ್ ಆಗಿ ಮಾರನೇ ದಿವಸ 23ನೇ ತಾರೀಕು ಏನಪ್ಪ ಅಂತ ನೋಡಿದ್ರೆ ಪ್ರೈಸ್ ಅಲ್ಲಿಂದ ಕಂಪ್ಲೀಟ್ ಮೇಲೆ ಹೋಗಿ 9:15 ಮಾರ್ಕೆಟ್ ಓಪನ್ ಆಗ್ತಾನೆ ಓಪನಿಂಗಲ್ಲೇ ಜಿಗ್ಜ್ಯಾಗ್ ಬ್ರೇಕೌಟ್, ಇಂಟ್ರಾ ವೀಕ್ ಮತ್ತು ID3 ಎರಡರಲ್ಲೂ ಜಿಗ್ಜ್ಯಾಗ್ ಬ್ರೇಕೌಟ್ ಕನ್ಫರ್ಮ್ ಆಗಿಬಿಡುತ್ತೆ. ಸೊ ಜಿಗ್ಜ್ಯಾಗ್ ಬ್ರೇಕೌಟ್ ಕನ್ಫರ್ಮ್ ಆದ ಟೈಮಲ್ಲಿ ಪ್ರೈಸ್ ಬಂದು 770.35 ನಡೀತಿದೆ. ನಾವು ಶಾರ್ಟ್ ತೊಗೊಂಡಿರೋದು 762.95, ಇವಾಗ 770.35ಗೆ ಮತ್ತೆ ಶಾರ್ಟ್ ಪೊಸಿಷನ್ನ ಮೈನಸಲ್ಲಿ ಎಕ್ಸಿಟ್ ಮಾಡಿ ಲಾಂಗ್ ತೊಗೊತೀವಿ. ಓಕೆ, ಸೊ ಈ ಲಾಂಗ್ ತೊಗೊಂಡಾದಮೇಲೆ ಅಲ್ಲಿಂದ ಪ್ರೈಸ್ ಕಂಟಿನ್ಯೂಸ್ ಆಗಿ ಮೇಲೆ ಹೋಗಿ ನಮಗೆ 23ನೇ ತಾರೀಕು ಯಾವುದೇ ಥರದ್ದು ಎಕ್ಸಿಟ್ ಬಂದಿಲ್ಲ. 24ನೇ ತಾರೀಕು ಮಧ್ಯದಲ್ಲಿ ಸ್ವಲ್ಪ ಅಲ್ಲಲ್ಲೇ ಪ್ರೈಸ್ ಮೂಮೆಂಟ್ ಆದ್ರೂ ನಮಗೆ ಎಕ್ಸಿಟ್ ಬಂದಿಲ್ಲ. ಬಟ್ ಆ ಟೈಮ್ಗೆ ನಾವು ಒಂದು ಏನು ಡಿಸೈಡ್ ಮಾಡ್ಕೊಂಡಿದ್ವಿ 23ನೇ ತಾರೀಕು ಅಂದರೆ ಆಲ್ರೆಡಿ ಪ್ರೀವಿಯಸ್ ಡೈನಮಿಕ್ ಕಾಜನ್ ಏನಿದೆ ಅದಕ್ಕೆ ಹತ್ತಿರ ಬಂದಿದೆ. ಇಲ್ಲಿಂದ ಪ್ರೈಸ್ ಏನಾದರೂ ರಿವರ್ಸ್ ಆಗಿ ನಮಗೆ ID1 ಲಾಂಗ್ ಸಿಗ್ನಲ್ ಅಥವಾ ID3 ಸ್ಪೀಡ್ ಸಿಗ್ನಲ್ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಸೆಲ್ ಕೊಟ್ಟರೆ ಮರೀದೆ ಲಾಂಗ್ ಎಕ್ಸಿಟ್ ಮಾಡಿ ಶಾರ್ಟ್ ಪೊಸಿಷನ್ ತೊಗೊಳ್ಳೇಬೇಕು ಅನ್ನೋ ಒಂದು ಪ್ರಿಪ್ರೇಷನಲ್ಲೇ ಕೂತಿದ್ದೀವಿ. ಬಟ್ ಏನಾಯಿತು ಅಂದರೆ ಅಲ್ಲೆಲ್ಲೂ ನಮಗೆ ಸೆಲ್ ಸಿಗ್ನಲ್ ಕನ್ಫರ್ಮೇಷನ್ ಬರಲೇ ಇಲ್ಲ. ಅಲ್ಲಿಂದ ಪ್ರೈಸ್ ಮತ್ತೆ ಕಂಟಿನ್ಯೂ ಆಗುತ್ತೆ ಮೇಲೆ ಹೋಗೋದಕ್ಕೆ. ಸೊ 25ನೇ ತಾರೀಕು ಅಷ್ಟೊತ್ತಿಗೆ ಕಂಪ್ಲೀಟ್ ಅಪ್ ಮೂಮೆಂಟ್ ಸ್ಟಾರ್ಟ್ ಆಗಿಬಿಡುತ್ತೆ ಇದ್ರದ್ದು. ಈ ಕಂಪ್ಲೀಟ್ ಅಪ್ ಮೂಮೆಂಟ್ ಆಗ್ತಿರೋವಾಗ ಮಾರ್ಚ್ ಮಂತಲ್ಲಿ ಬಂದಿರೋಂಥ ಮೇಜರ್ ಡೈನಮಿಕ್ ಸಿಗ್ನಲ್ ಏನು ಇತ್ತು ಆಲ್ಮೋಸ್ಟ್ 793.3 ಅವರು 793.4 ಆ ರೇಂಜಲ್ಲಿ ಡೈನಮಿಕ್ ಮೇಜರ್ ಸಿಗ್ನಲ್ ಇತ್ತು. ಅದನ್ನು ಕ್ರಾಸ್ ಮಾಡಿ ಪ್ರೈಸ್ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಬಟ್ ಇಲ್ಲಿ ಒಂದು ಪಾಯಿಂಟ್ ಜ್ಞಾಪಕ ಏನು ಇಟ್ಕೊಂಡಿರ್ತೀವಿ ಅಂದರೆ ಆ ಡೈನಮಿಕ್ ಮೇಜರ್ ಸಿಗ್ನಲ್ ಏನಿದೆ ಅದನ್ನು ಬ್ರೇಕ್ ಆಗಿ ಕ್ಲೋಸ್ ಆದರೆ ಮಾತ್ರನೇ ಅದು ಬ್ರೇಕು ಅನ್ನೋದನ್ನು ಕನ್ಫರ್ಮ್ ಆಗಿ ಕನ್ಸಿಡರ್ ಮಾಡ್ತೀವಿ. ಬಟ್ ಡ್ಯೂರಿಂಗ್ ದ ಪೀರಿಯಡ್ ಅದು ಮೇಲೆ ಹೋಗ್ತಿರೋವಾಗ
ಆ ಪ್ರೈಸ್ ಮೇಲಿದ್ದಷ್ಟು ಅದು ಪಾಸಿಟಿವ್ ಇರುತ್ತೆ ಅಂದ್ಕೊಂಡು ಬೈಯಲ್ಲಿದ್ದೀವಿ, ಲೆಟ್ ಅಸ್ ಹೋಲ್ಡ್ ಆನ್ ಟು ದ ಬೈ ಪೊಸಿಷನ್ ಅಂತ ಹೋಲ್ಡ್ ಮಾಡಿದ್ರೆ 25ನೇ ತಾರೀಕು ಆಲ್ಮೋಸ್ಟ್ 812 ತನಕ ಹೋಗಿ ಪ್ರೈಸ್ ಕ್ಲೋಸ್ ಆಗುತ್ತೆ, ಆಲ್ಮೋಸ್ಟ್ ಕ್ಲೋಸ್ ಟು 6% ಅಪ್. ಓಕೆ, ಕಂಪ್ಲೀಟ್ ಅಪ್ ಮೂಮೆಂಟ್, ನಮಗೆ ಎಲ್ಲೂ ಯಾವುದೇ ಥರದ್ದು ಎಕ್ಸಿಟ್ ಸಿಕ್ಕಿಲ್ಲ. ಬಟ್ ಇದೇ ನಾವು ಆಪ್ಷನ್ಸಲ್ಲಿ ಟ್ರೇಡ್ ಮಾಡ್ತಿರೋವಾಗ ನಮಗೆ 23ನೇ ತಾರೀಕು ಪ್ರೈಸ್ ಮೇಲೆ ಹೋಗ್ತಿರೋವಾಗ 776 ಈ ರೇಂಜ್ ಬರ್ತಾನೆ ನಮ್ಗೆ ಅಲ್ಲೊಂದು DMBOTS ಸ್ಟಾರ್ಟ್ ಆಯಿತು. ಆ ಜಾಗದಲ್ಲಿ ನಾರ್ಮಲಿ ನಮ್ಮ ಡೈನಮಿಕ್ ಮೆಂಬರ್ಸ್ ಏನು ಮಾಡ್ತಾರೆ, ಒಂದು ರೌಂಡ್ ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊತಾರೆ. ಓಕೆ, ಬಟ್ ಈ ಕಂಪ್ಲೀಟ್ ಅಪ್ ಮೂಮೆಂಟಲ್ಲಿ ಎಲ್ಲೂ ಎಕ್ಸಿಟ್ ಮಾಡಿದೆ. ಅದು 25ನೇ ತಾರೀಕು ಆಗಿರೋವಂಥ ಶಾರ್ಪ್ ಮೂಮೆಂಟಲ್ಲಿ ನಾರ್ಮಲಿ ಟ್ರೇಡರ್ಸ್ ಟ್ರೇಡಿಂಗ್ ಟರ್ಮಿನಲ್ ಮುಂದೆ ಕೂತ್ಕೊಂಡು ಟ್ರೇಡ್ ಮಾಡ್ತಿರೋವಾಗ ಎಲ್ರಿಗೂ ಟೆಂಪ್ಟ್ ಆಗುತ್ತೆ, ಇಷ್ಟು ದೊಡ್ಡ ಪ್ರಾಫಿಟ್ ಬರ್ತಿದೆಯಲ್ಲ ಬೇಗ ಎಕ್ಸಿಟ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಆಗೋಷ್ಟೊಳಗಡೆ ಹೋಗಿ ಎಕ್ಸಿಟ್ ಮಾಡಿಬಿಡ್ತಾರೆ. ಬಟ್ ನಾವು ಡೈನಮಿಕ್ ಲೈವ್ ಫಾಲೋ ಮಾಡೋವಾಗ ಏನು ಮಾಡ್ತೀವಿ, ಅಲ್ಲಿ ಎಕ್ಸಿಟ್ಗೆ ಒಂದು ಸಿಗ್ನಲ್ ಬರಲಿ, ಮೇಲ್ಗಡೆ ಒಂದು ಡೈನಮಿಕ್ ಮೇಜರ್ ಸಿಗ್ನಲ್ ಇದೆ ಬಟ್ ಇದ್ರೂ ಎಕ್ಸಿಟ್ ಕನ್ಫರ್ಮೇಷನ್ ಬರಲಿ ಆವಾಗ ಮಾಡೋಣ ಅನ್ನೋದು ರೀಸನ್ಗೆ ವೆಯ್ಟ್ ಮಾಡ್ತೀವಿ. ಬಟ್ ನಮ್ಗೆ ಯಾವುದೇ ಎಕ್ಸಿಟ್ ಸಿಗ್ನಲ್ ಬರಲಿಲ್ಲ, ಸೊ ಕಂಪ್ಲೀಟ್ ಮೂಮೆಂಟ್ನ ನಾವು ಇಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಯಿತು. ಸೊ ಇಷ್ಟು ಟ್ರೇಡಲ್ಲಿ, ಸೊ ಆಲ್ಮೋಸ್ಟ್ ನೀವು ನೋಡಿದ್ರೆ 5 ಟ್ರೇಡ್ ಆಗಿದೆ 19th ಏಪ್ರಿಲಿಂದ 25th ಏಪ್ರಿಲ್ ತನಕ. ಈ 5 ಟ್ರೇಡಲ್ಲಿ 2 ಮೈನಸ್ ಟ್ರೇಡು ಆಗಿದೆ. ಓಕೆ, 2 ಮೈನಸ್ ಟ್ರೇಡು ಆಗಿದೆ. ಬಟ್ ಇದ್ರೂ 5 ಟ್ರೇಡ್ದು ಎಲ್ಲ ಸೇರಿ ನೀವು ನೆಟ್ ಪ್ರಾಫಿಟ್ ಏನಪ್ಪ ಅಂತ ನೋಡಿದ್ರೆ 34.6 ಪಾಯಿಂಟ್ಸ್ ಕ್ಯಾಪ್ಚರ್ ಆಗಿದೆ ಇನ್ ಎ ಮ್ಯಾಟ್ರ್ ಆಫ್ 1 ವೀಕ್. ಓಕೆ, ಇದು ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಮೆಥಡ್ ಪ್ರಕಾರ ಈ SBI ಸ್ಟಾಕಲ್ಲಿ ಆಗಿರೋಂಥ ಟ್ರೇಡ್ಸ್. ಓಕೆ, ಸೊ ಮೇಯ್ನ್ ಥಿಂಗ್ ಏನಪ್ಪ ಅಂದರೆ ಕಂಪ್ಲೀಟ್ ಅಪ್ ಮೂಮೆಂಟ್ ಆಗೋವಾಗ ನೋಡಿ, ಮಧ್ಯದಲ್ಲಿ ಸಣ್ಣ ಪುಟ್ಟ ಮೂಮೆಂಟ್ಸು ಆಗಿದೆ, ಸಣ್ಣ ಪುಟ್ಟ ಟ್ರೇಡ್ಸು ಆಗಿದೆ, 2 ಟ್ರೇಡ್ ಮೈನಸ್ಸು ಆಗಿದೆ. ಇದ್ರೂ ನಾವೆಲ್ಲೂ ಬಿಡದೆ ಅಲ್ಲಿ ಏನು ಇನ್ಫಾರ್ಮೇಷನ್ ಬರುತ್ತೋ ಕಣ್ಮುಚ್ಕೊಂಡು ಫಾಲೋ ಮಾಡಿದ್ದಕ್ಕೆ ಸಿಕ್ಕಿರೋಂಥ ಬೆನಿಫಿಟ್. ಮಾರ್ಕೆಟಲ್ಲಿ ಯಾವತ್ತೇ ಯಾವುದೇ ಸ್ಟಾಕಲ್ಲಿ ಒಂದು ಮೇಜರ್ ಮೂಮೆಂಟ್ ಆಗುತ್ತೆ ಅಂದರೆ ಡೈನಮಿಕ್ ಲೈವ್ ಫಾಲೋ ಮಾಡಿ ಅಥವಾ ಡೈನಮಿಕ್ ಸಿಸ್ಟಮ್ ಫಾಲೋ ಮಾಡಿ ಕಂಪ್ಲೀಟ್ ಮೂಮೆಂಟ್ನ ಕ್ಯಾಪ್ಚರ್ ಮಾಡಿಬಿಡ್ಬೋದು. ಅದು ಅದರದ್ದು ಮೇಜರ್ ಬೆನಿಫಿಟ್. ಓಕೆ, ಸೊ ಐ ಹೋಪ್ ಈ ವಿಡಿಯೋಯಿಂದ ನಿಮಗೆ ಈ ವೀಕ್ ಆಗಿರೋಂಥ ಟ್ರೇಡ್ ಆಪರ್ಚುನಿಟೀಸ್ SBIಯಲ್ಲಿ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅನಿಸುತ್ತೆ. ಇದೇ ಕ್ಲಾರಿಟಿ ನೀವು ನಾಳೆ ಯಾವುದಾದ್ರೂ ಸ್ಟಾಕಲ್ಲಿ ಟ್ರೇಡ್ ಮಾಡುವಾಗ ಅದರಲ್ಲೂ ಸಿಮಿಲರ್ ಸಿಚುವೇಶನ್ಸ್ ಬಂದಾಗ ಸೇಮ್ ಟ್ರೇಡ್ ಡಿಸಿಷನ್ಸ್ ನೀವು ತೊಗೊಂಡು ಹೋಗಬೇಕು. ಒಂದು ಟ್ರೇಡ್ ತೊಗೊಳೋಕ್ಕೆ ಮುಂಚೆ ಏನು ಕ್ಲಾರಿಟಿ ಇಟ್ಕೊಂಡು ನಾವು ಟ್ರೇಡ್ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ಈ ವಿಡಿಯೋಸ್ ನೋಡಿ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗ್ತಿದೆ ಅಂತ ಅನಿಸುತ್ತೆ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನಮಸ್ಕಾರ.